ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಉತ್ತರ ಕರ್ನಾಟಕದ ವಿಶೇಷ ಒಂದು ರುಚಿಯಾದಂತಹ ಬದನೆಕಾಯಿ ಎಣ್ಗಾಯಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದು ಕೂಡ ತುಂಬಾ ಸುಲಭವಾದ ವಿಧಾನದಲ್ಲಿ. ಇದು ಜೋಳದ ರೊಟ್ಟಿ ಇರಲಿ, ಅಕ್ಕಿ ರೊಟ್ಟಿ ಇರಲಿ, ಚಪಾತಿ ಇರಲಿ, ಎಲ್ಲದರ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ನಾನು ತೋರಿಸಿರೋ ಮೆಥಡಲ್ಲೇ ನೀವು ಕೂಡ ಮಾಡಿಕೊಂಡ್ರೆ ಅದ್ಭುತವಾದ ಬದನೆಕಾಯಿ ಎಣ್ಗಾಯಿನ ನೀವು ಕೂಡ ಮಾಡ್ಕೊಳ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಕಡಾಯಿ ತೊಗೊಳ್ಬೇಕು. ಅದಕ್ಕೆ 2 ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ. ಅದರಲ್ಲಿ ನಾನು 3 ಚಮಚದಷ್ಟು ಕಡಲೆಕಾಯಿ ಬೀಜ ಅಂದರೆ ಶೇಂಗಾನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ 1-2 ನಿಮಿಷ ಬರೀ ಶೇಂಗಾ ಮಾತ್ರ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಅದರಲ್ಲಿ ಅರ್ಧದಷ್ಟು ಈರುಳ್ಳಿ ಮತ್ತು ಸ್ವಲ್ಪ ಕಾಯಿ ತುರಿ, 1/4 ಕಪ್ನಷ್ಟು ಕಾಯಿ ತುರಿ ಅಥವಾ ಕಟ್ ಮಾಡಿರೋ ಪೀಸಸ್, 2 ಚಮಚದಷ್ಟು ಬೆಳ್ಳುಳ್ಳಿ, 1 ಚಮಚದಷ್ಟು ಶುಂಠಿ, 2 ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ ಖಾರಕ್ಕೆ ತಕ್ಕಂಗೆ. ಇವೆಲ್ಲ ಹಾಕಿ ಫ್ರೈ ಮಾಡ್ತಾ ಇರಬೇಕು. ಫ್ರೈ ಮಾಡ್ತಾನೆ ಇನ್ನೂ ಕೆಲವು ಪದಾರ್ಥಗಳನ್ನ ಹಾಕ್ಕೊಳ್ತೀನಿ. ಅದೆಲ್ಲ ಯಾವುದಂದರೆ ನೋಡಿ, 2 ಚಮಚದಷ್ಟು ಅಂದರೆ 8-10 ಗೋಡಂಬಿ ಹಾಕ್ಕೊಳ್ಳಿ, ಒಂದು ಅರ್ಧ ಟೊಮೆಟೊ ಹಾಕ್ಕೊಳ್ಳಿ, 1/2 ಚಮಚದಷ್ಟು ಧನಿಯಾ, 1 ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಅರ್ಧ ಇಂಚಷ್ಟು ಚಕ್ಕೆ, 5 ಲವಂಗ ಹಾಕ್ಕೊಳ್ಳೋಣ ಸಾಕು. 1 ಚಮಚದಷ್ಟು ಗಸಗಸೆ. ಈ ಬಿಳಿ ಎಳ್ಳು, ಗಸಗಸೆ, ಧನಿಯಾ ಇದೆಲ್ಲ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಬದನೆಕಾಯಿ ಎಣ್ಗಾಯಿಗೆ. ಹಾಗಾಗಿ ಫ್ರೈ ಮಾಡ್ಕೊಳ್ತಾ ಇದನ್ನೆಲ್ಲ ನಾವು ಹಾಕ್ಕೊಳ್ಳೋಣ. ಕೊನೆಯಲ್ಲಿ ಸ್ವಲ್ಪ ಒಂದು ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ದೀನಿ. ತಣ್ಣಗಾದಮೇಲೆ ಅದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ. ಇದಕ್ಕೆ ನೀರೇನು ಹಾಕಿಲ್ಲ, ಹಾಗೇ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಈ ಪೇಸ್ಟ್ ಮಾಡ್ಕೊಂಡಿರೋದನ್ನ ನಾನು ಇನ್ನೊಂದು ಸಪ್ರೇಟ್ ಬೌಲ್ಗೆ ತೆಗೆದಿಟ್ಕೊಳ್ತೀನಿ. ಈಗ ಬದನೆಕಾಯಿ ತೊಗೊಳ್ಳೋಣ. ಬದನೆಕಾಯಿ ಎಣ್ಗಾಯಿ ಮಾಡೋದಕ್ಕೆ ನೋಡಿ ಈ ಥರ ಗುಂಡು ಬದನೆಕಾಯಿನ ತೊಗೊಂಡಿದ್ದೀನಿ. ತೊಟ್ಟನ್ನ ಸ್ವಲ್ಪ ಕಟ್ ಮಾಡಿಕೊಂಡು ನೋಡಿ ಈ ಥರ ಕಟ್ ಮಾಡಿ ಒಂದು ನೀರು ಹಾಕಿರೋ ಪಾತ್ರೆಯಲ್ಲಿ ಇದನ್ನು ಹಾಕ್ಕೊಳ್ಬೇಕು. ಅದರಲ್ಲಿ ನಾವು ಸ್ವಲ್ಪ ಉಪ್ಪು ಕೂಡ ಹಾಕಿದರೆ ಈ ಬದನೆಕಾಯಿ ಯಾವುದೇ ರೀತಿ ಕಪ್ಪಾಗಲ್ಲ. ನೋಡಿ ಈ ಥರ ಚೆನ್ನಾಗಿ ಚೆಕ್ ಮಾಡ್ಕೊಳ್ಬೇಕು ಹುಳುಕನ್ನೆಲ್ಲ. ಈ ಥರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಸಾಲೆ ತುಂಬ್ಕೊಳ್ಬೇಕು. ಹಾಗಾಗಿ ರುಬ್ಬಿಟ್ಕೊಂಡಿರೋ ಮಸಾಲೆನ ಒಂದು ಅಗಲವಾಗಿರೋ ಒಂದು ಬೌಲ್ಗೆ ನಾವು ಇದನ್ನು ಹಾಕ್ಕೊಳ್ಳೋಣ. ಇದರಲ್ಲಿ ಇನ್ನೂ ಸುಮಾರು ಪದಾರ್ಥಗಳನ್ನ ಹಾಕ್ಕೊಳ್ತೀನಿ, ನೋಡ್ತಾ ಹೋಗಿ. ಇದರಲ್ಲಿ ಅಚ್ಚ ಖಾರದ ಪುಡಿ 2 ಚಮಚ ಹಾಕ್ಕೊಳ್ತಾ ಇದ್ದೀನಿ, 1/4 ಚಮಚ ಅರಿಶಿನ, ರುಚಿಗೆ ತಕ್ಕ ಹಾಗೆ 1 ಚಮಚದಷ್ಟು ಉಪ್ಪು, ಒಂದು ಅರ್ಧ ಈರುಳ್ಳಿನ ಸಣ್ಣಗೆ ಕತ್ತರಿಸಿ ಹಾಕೊಳ್ಳೋಣ. ಇನ್ನು ಅರ್ಧ ಒಗ್ಗರಣೆಗೆ ಹಾಕ್ಕೊಳ್ತೀನಿ. 1 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಇವನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಅದ್ಭುತವಾದ ಮಸಾಲ ಪೇಸ್ಟ್ ತಯಾರಾಗುತ್ತೆ. ನೋಡಿ ಈಗ ಮಸಾಲ ತಯಾರಾಗಿದೆ. ಈಗ ಇದನ್ನು ನಾವು ಬದನೆಕಾಯಿ ಒಳಗಡೆ ನಾವು ಇದನ್ನು ಮಸಾಲೆನೆಲ್ಲ ತುಂಬ್ಕೊಳ್ಬೇಕು. ಯಾವ ರೀತಿ ತುಂಬ್ಕೊಳ್ಳೋದು ಅಂತ ಕೂಡ ತೋರಿಸ್ತೀನಿ ನೋಡಿ. ಈ ಥರ ನಿಮ್ಮ ಕೈಯಲ್ಲಿ ಎಷ್ಟು ಮಸಾಲೆ ತೊಗೊಳಕ್ಕಾಗುತ್ತೋ ಅಷ್ಟು ಮಸಾಲೆ ತೊಗೊಂಡು ಬದನೆಕಾಯಿ ಒಳಗಡೆ ಹಾಕಿ ಈ ಥರ ಫಿಲ್ ಮಾಡ್ಕೊಂಬಿಡಿ. ಇದೇ ಥರ ಎಲ್ಲ ಬದನೆಕಾಯಿಗಳಿಗೂ ನಾವು ಮಸಾಲೆಯನ್ನು ತುಂಬಿ ನಾವು ಅದೇ ಬೌಲ್ನಲ್ಲೇ ಪಕ್ಕಕ್ಕೆ ಇಟ್ಕೊಳ್ಳೋಣ. ಅದಾದ ನಂತರ ಮತ್ತೆ ಅದೇ ಕಡಾಯಿ ತೊಗೊಳ್ತಿದ್ದೀನಿ. ಎಲ್ಲ ಪದಾರ್ಥಗಳನ್ನ ಹಾಕಿ ಫ್ರೈ ಮಾಡಿದ್ನಲ್ಲ, ಅದೇ ಕಡಾಯಿಗೆ ಮತ್ತೆ 2 ಚಮಚ ಎಣ್ಣೆ ಹಾಕಿ ಈ ಎಲ್ಲ ಮಸಾಲೆ ತುಂಬಿರೋವಂಥ ಬದನೆಕಾಯಿಗಳನ್ನ ಒಂದ್ರ ಪಕ್ಕ ಈ ಥರ ಜೋಡಿಸ್ಕೊಳ್ತಾ ಹೋಗ್ತೀನಿ. ಯಾಕಂದರೆ ಎರಡೂ ಸೈಡ್ಗೂ ಕೂಡ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಆಗಲೇ ಎಣ್ಗಾಯಿ ಸೂಪರಾಗಿ ಆಗೋದು. ಒಂದು 2 ನಿಮಿಷ ಆದ ನಂತರ ಇನ್ನೊಂದು ಸೈಡ್ಗೆ ತಿರುಗಿಸ್ಕೊಳ್ತೀನಿ. ನೋಡಿ ಈ ಥರ. ಯಾಕೆಂದರೆ ಎರಡೂ ಸೈಡ್ಗೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ್ರೇ ಸೂಪರಾಗಿ ಆಗುತ್ತೆ ಎಣ್ಗಾಯಿ. ಈಗ ಎರಡೂ ಸೈಡ್ಗೂ ಫ್ರೈ ಆಗುವಾಗ ಇದರಲ್ಲಿ ಉಳಿದಿದ್ದಂಥ ಅರ್ಧ ಈರುಳ್ಳಿಯನ್ನು ಸಣ್ಣಗೆ ಕತ್ತರಿಸಿ ಇಟ್ಕೊಂಡಿದ್ನಲ್ಲ, ಅದನ್ನು ಕೂಡ ನಾನು ಇದರಲ್ಲೇ ಸೇರಿಸ್ಕೊಂಡ್ಬಿಡ್ತೀನಿ. ಈಗ ಎರಡೂ ಸೈಡ್ಗೂ ಕೂಡ ತುಂಬಾ ಚೆನ್ನಾಗಿ 2 ನಿಮಿಷಗಳ ಕಾಲ ಫ್ರೈ ಆಗಿದೆ. ಬಣ್ಣ ಕೂಡ ಬದಲಾಗಿದೆ ಅದರದ್ದು. ಈಗ ಉಳಿದಿತ್ತಲ್ಲ ಮಸಾಲೆ, ಆ ಮಸಾಲೆನ ನಾನು ಇದರಲ್ಲಿ ಹಾಕ್ಕೊಂಡ್ಬಿಡ್ತೀನಿ. ನಾವು ಬದನೆಕಾಯಿಗೆಲ್ಲ ತುಂಬಿದ ಮೇಲೆ ಸ್ವಲ್ಪ ಮಸಾಲೆ ಹಾಗೆ ಉಳಿದಿತ್ತು. ಆ ಮಸಾಲೆನೆಲ್ಲ ಈಗ ಹಾಕ್ಕೊಳ್ಳೋಣ. ಈ ಬೌಲ್ನ ಮತ್ತು ಮಿಕ್ಸರ್ ಜಾರ್ನ ಎಲ್ಲವನ್ನು ತೊಳೆದ್ಬಿಟ್ಟು 1 ಕಪ್ಪಷ್ಟು ನೀರನ್ನು ನಾವು ಇದರಲ್ಲಿ ಹಾಕ್ಕೊಳ್ಳೋಣ. ಅದು ಹಾಕಿದ ನಂತರ ಹುಣಸೆ ಹಣ್ಣಿನ ರಸ ಕೂಡ ಹಾಕ್ಕೊಳ್ತಿದ್ದೀನಿ. 2 ಚಮಚದಷ್ಟು ಗಟ್ಟಿಯಾದಂಥ ಹುಣಸೆ ಹಣ್ಣಿನ ರಸ, 1 ಚಮಚ ಬೆಲ್ಲದ ಪುಡಿ ಹಾಕಿದ್ದೀನಿ. ಬೆಲ್ಲ ಬೇಕೇ ಬೇಕು. ಎಲ್ಲ ರುಚಿಯನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಬೆಲ್ಲ ಹಾಕಬೇಕು. ಈಗ ಎಲ್ಲವನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ಮೇಲೆ ಲಿಡ್ನ ಕ್ಲೋಸ್ ಮಾಡಿ 15 ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕಾಗುತ್ತೆ. 15 ನಿಮಿಷ ಪೂರ್ತಿ ಹಾಗೆ ಬೇಯೋದಕ್ಕೆ ಬಿಟ್ಬಿಡಬೇಡಿ. ಮುಚ್ಚಳ ಮುಚ್ಚಿದ ನಂತರ ಒಂದು 5 ನಿಮಿಷ ಆದಮೇಲೆ ಒಂದು ಸಲ ತೆಗೆದು ಎಲ್ಲವನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಇದರಲ್ಲಿ ಶೇಂಗಾ ಹಾಕಿರೋದ್ರಿಂದ ತುಂಬ ಬೇಗ ಹೊತ್ತೋಗ್ಬಿಡುತ್ತೆ. ಹಾಗಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ ನಂತರ ಲೋ ಫ್ಲೇಮ್ನಲ್ಲೇ ನಾವು ಇನ್ನು 10 ನಿಮಿಷ ಬೇಯಿಸ್ಕೊಳ್ಬೇಕು. ನೋಡಿ ಎಂಥ ಅದ್ಭುತವಾದ ಗ್ರೇವಿ ಬದನೆಕಾಯಿ ಎಣ್ಗಾಯಿ ತಯಾರಾಗಿದೆ. ಮೇಲೆ ಯಾವ ರೀತಿಯಾಗಿ ಎಣ್ಣೆ ಬಿಟ್ಟಿದೆ ನೋಡಿ, ಅದರಲ್ಲೇ ಗೊತ್ತಾಗುತ್ತೆ ಗ್ರೇವಿ ತಯಾರಾಗಿದೆ ಅಂತ. ಇದನ್ನು ನೀವು ಬಿಸಿ ಅನ್ನ ಜೊತೆಗೂ ಕೂಡ ತಿನ್ಬೋದು, ಸೂಪರಾಗಿರುತ್ತೆ. ಇದನ್ನು ಹೀಗೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟರೆ ಈ ಗ್ರೇವಿ ಇನ್ನೂ ಗಟ್ಟಿಯಾಗುತ್ತೆ. ಬದನೆಕಾಯಿ ಎಣ್ಗಾಯಿ ರಸ ಇನ್ನೂ ಗಟ್ಟಿ ಆದಮೇಲೆ ಇದು ಚಪಾತಿ ಜೊತೆ ಅಥವಾ
ಜೋಳದ ರೊಟ್ಟಿ ಜೊತೆ ಅಕ್ಕಿ ರೊಟ್ಟಿ ಜೊತೆ ತಿಂತಾಯಿದ್ರೆ ಆಹಾ ಏನು ಕಾಂಬಿನೇಷನ್ ಅಂತೀರಾ, ಸೂಪರಾಗಿರುತ್ತೆ. ನೀವು ಅನ್ನ ತಿನ್ನೋದೇ ಇಲ್ಲ, ರೊಟ್ಟಿನೇ 3-4 ತಿಂದ್ಬಿಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ನೀವು ಇದನ್ನು ಒಂದು ಸಲ ಮನೆಯಲ್ಲಿ ಮಾಡ್ಕೊಂಡು ನೋಡಿ, ಖಂಡಿತವಾಗ್ಲೂ ಮನೆಯಲ್ಲಿರೋರೆಲ್ಲ ತುಂಬಾ ಇಷ್ಟಪಟ್ಟು ಹೇಳ್ತಾರೆ ತುಂಬಾ ಚೆನ್ನಾಗಾಗಿದೆ ಅಂತ. ಯಾವ ಮಕ್ಕಳು ಬದನೆಕಾಯಿ ತಿನ್ನಲ್ವಲ್ಲ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ನಿಮಗೂ ಕೂಡ ನಾನಿವತ್ತು ತೋರಿಸಿರೋಂಥ ಈ ಉತ್ತರ ಕರ್ನಾಟಕ ಶೈಲಿಯ ಬದನೆಕಾಯಿ ಎಣ್ಗಾಯಿ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ರಿಯಾಸ್ ರುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮಗೆ ಈ ರೆಸಿಪಿ ತುಂಬ ಚೆನ್ನಾಗಿ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು.